ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಮಲ್ಟಿ ಏರ್ 1.4 ಪೆಟ್ರೋಲ್ ಟರ್ಬೋ ಇಂಜಿನ್ ಜೀಪ್ ಕಾಂಪಸ್ ಸ್ಪೋರ್ಟ್ ಮಾಡಲ್ ಇದು. ಬೇಸಿಕಲಿ ಬಾರೋಡ್ ಫ್ರಮ್ ಮರ್ಸಿಡೀಸ್. ಅದನ್ನ ಜೀಪ್ ಅವರು ಉಪಯೋಗಿಸಿಕೊಂಡು ದೇ ಹ್ಯಾವ್ ಫೈನ್ ಟ್ಯೂನ್ಡ್ ಇಟ್ ಫಾರ್ ಜೀಪ್. ಅನ್ಫಾರ್ಚುನೇಟ್ಲಿ ಈ ಮಾಡಲ್ ಇವಾಗ ಸ್ಟಾಪ್ ಆಗಿದೆ. 1.4 ಪೆಟ್ರೋಲ್ ಟರ್ಬೋ ಇಂಜಿನ್ ಜೀಪ್ ಕಾಂಪಸ್ ಅಲ್ಲಿ ಸಿಗೋದಿಲ್ಲ. ಇಟ್ ಹ್ಯಾಸ್ 4 cylinders ಬೇಸಿಕಲಿ. ಆ 4 cylinders ಹ್ಯಾಸ್ ಅ ಟ್ರಾನ್ಸ್ಮಿಷನ್ ವೇರಿಯನ್ಸ್ ಆಫ್ ಅಬೌಟ್ 6 speed gear box. It has a very good power. BHP wise on the data and on the stats, it looks to around close to 163 BHP at around 5500 RPM. You will enjoy the turbo. 2800 RPM ಅಲ್ಲಿ ಒಂದ್ಸಲ ನೀವು ಕಿಕ್ ಇನ್ ಮಾಡಿದ್ರೆ ಅದು ವೆಹಿಕಲ್ will just, the engine just becomes like a peppy ಹಂಗೆ ಮೂವ್ ಆಗುತ್ತೆ. ರಿಯಲಿ ಹ್ಯಾಪಿ ವಿತ್ ದ ಟರ್ಬೋ ಪರ್ಫಾರ್ಮೆನ್ಸ್. ನಾಯ್ಸ್ ಅಷ್ಟೊಂದು ಇಲ್ಲ ಇಂಜಿನ್ದು. ಟರ್ಬೋ ಇದ್ದ ತಕ್ಷಣ ಡೀಸೆಲ್ ಇಂಜಿನ್ ತರ ಸೌಂಡ್ ಬರುತ್ತಾ ಅಂತ ಅನ್ಸ್ಬೋದು ನಿಮಗೆ. ನಾರ್ಮಲ್ ಪೆಟ್ರೋಲ್ ಇಂಜಿನ್ ಮತ್ತೆ ನಾರ್ಮಲ್ ಡೀಸೆಲ್ ಇಂಜಿನ್ ಮಧ್ಯದಲ್ಲಿ ಬರುತ್ತೆ ಇದ್ರದ್ದು ಸೌಂಡ್. ಕಂಪ್ಲೀಟ್ಲಿ ಸೈಲೆಂಟ್ ಆಸ್ ಅ ಕಂಪ್ಲೀಟ್ ಪೆಟ್ರೋಲ್ ಇಂಜಿನ್ ಅಂಡ್ ನಾಟ್ ಆಸ್ ನಾಯ್ಸಿ ಆಸ್ ಅ ಟರ್ಬೋ ಡೀಸೆಲ್ ಇಂಜಿನ್. ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಸ್ಟೇಟ್ ಅಲ್ಲಿ ಇದ್ರದ್ದೊಂದು ಸ್ಮಾಲ್ ಸೌಂಡ್ ಆಫ್ ಟರ್ಬೋ ಸೌಂಡ್ ಒಂದು ಸ್ಮಾಲ್ ಬರುತ್ತೆ, ಕಿಕ್ಕಿನ್ ಆಗುತ್ತೆ. ಅಕೌಸ್ಟಿಕ್ಸ್ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕ್ಯಾಬಿನ್ ನಾಯ್ಸ್ ಇಸ್ ಕ್ಲೋಸ್ ಟು ನಿಲ್ ಆರ್ ವೆರಿ ಮಿನಿಮಲ್. ಒಳಗಡೆ ನಿಮ್ಗೆ ಏನೂ ಕೇಳೋದಿಲ್ಲ. ಈವನ್ ಎಟ್ ಹೈಯರ್ ಸ್ಪೀಡ್ಸ್ ವಿಂಡ್ ಗಶು ಇಲ್ಲ, ವಿಂಡ್ ನಾಯ್ಸು ಇಲ್ಲ, ನಥಿಂಗ್ ಫ್ರಮ್ ದ ರೋಡ್ ಔಟ್ಸೈಡ್ ದ ಕಾರ್ ಸೌಂಡ್ ಯಾವುದು ನಿಮ್ಗೆ ಒಳಗಡೆ ಕೇಳೋದೇ ಇಲ್ಲ. 6 speed ಗೇರ್ ಬಾಕ್ಸ್ ಆಗಿರೋದ್ರಿಂದ ದಿಸ್ ರಿಕ್ವೈರ್ಸ್ ಅ ಲಿಟಲ್ ಪವರ್ ವೇರಿಯನ್ಸ್ ಆಫ್ RPM ವೆನ್ ಯು ಆರ್ ಗೋಯಿಂಗ್ ಬಿಟ್ವೀನ್ ದ ಗೇರ್ಸ್. ಸೇ ಫಾರ್ ಎಕ್ಸಾಂಪಲ್ ಸಿಟಿನಲ್ಲಿ ನೀವು ದ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಗೇರಲ್ಲಿ ನಾವು ಮೂವ್ ಮಾಡಿ ಮ್ಯಾನುವರ್ ಮಾಡ್ಕೊಂಡು ಹೋಗೋದಂಗೆ ಈ ಟರ್ಬೋ ಇರೋದ್ರಿಂದ ಯು ಕಾಂಟ್ ಈಸಿಲಿ ಮ್ಯಾನುವರ್ ಶಿಫ್ಟ್ ಬಿಟ್ವೀನ್ ಗೇರ್ಸ್, ದಟ್ ಈಸ್ ಲೋವರ್ ಗೇರ್ಸ್ 1 and 2. 1 ಅಲ್ಲಿ ಹೈ ಟಾರ್ಕ್ ಇದೆ, ದ ವೆಹಿಕಲ್ carries itself, but when it comes to 2 there is a drop in torque, but it asks or demands for an RPM to kick in the turbo. So that is where that math you have to understand while driving. ಅದು ನೀವು ಒಂದು ಆಲ್ಮೋಸ್ಟ್ ಅರೌಂಡ್ 50 to 80 kilometers ನಿಮ್ಗೆ ಅದ್ರ ಪ್ಯಾಟರ್ನ್ ಆಫ್ ಬಿಹೇವಿಯರ್ ಅರ್ಥ ಆಗಿಬಿಟ್ರೆ ದೆನ್ ಇಟ್ ಇಸ್ ವೆರಿ ಈಸಿ ಇವನ್ ಇನ್ ಸಿಟಿ ಟು ಮ್ಯಾನುವರ್. ಪವರ್ ಸಿಟಿಗೆ ಜಾಸ್ತಿನ ಅಂತ ಕೆಲವು ಸಲ ಕ್ವಶನ್ಸ್ ಬರುತ್ತೆ, ಬಟ್ ಯಾ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಡ್ರೈವ್. ಓವರ್ ಆಲ್ ಇಟ್ ವೆರಿ decent enough with respect to power and torque ratio. That is what I would say. Very smooth gear transition. Gearbox is really good. Today this vehicle has clocked close to 60,000 kilometers. ಇವತ್ತವರೆಗೂ ನಮಗೆ ಕ್ಲಚ್ದಾಗಲಿ ಗೇರ್ ಬಾಕ್ಸ್ ಆಗಲಿ ಏನೂ ಇಶ್ಯೂಸ್ ಬಂದಿಲ್ಲ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಹೌ ಯು ಮೇಂಟೈನ್, ಹೌ ಯು ಡ್ರೈವ್ ಯುವರ್ ವೆಹಿಕಲ್. ಹೈಡ್ರಾಲಿಕ್ ಕ್ಲಚ್ ಆಗಿರೋದ್ರಿಂದ 70,000 or 80,000 kilometersಗೆ ಒಂದ್ಸಲ ಪ್ರೆಷರ್ ಪ್ಲೇಟ್ಸ್ ಆ್ಯಂಡ್ ಕ್ಲಚ್ ಸರ್ವಿಸ್ ಅಥವಾ ರೀಪ್ಲೇಸ್ಮೆಂಟ್ ಅಥವಾ ಓವರ್ ಆಲ್ ಬರ್ಬೋದು. ಐ ಆಮ್ ಜಸ್ಟ್ ಗೆಸ್ಸಿಂಗ್, ಅಗೇನ್ ನಾಟ್ ಶ್ಯೂರ್. ಗೇರ್ ಟ್ರಾನ್ಸ್ಮಿಷನ್ ಆಸ್ ಐ ಸೆಡ್ ತುಂಬ ಸ್ಮೂತ್ ಇದೆ. ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಆಫ್ಟರ್ it is in second, if you go to lower speeds the vehicle will not sustain, it will stall, so you have to feed in that RPM. So second ಬಂದಾಗ ನೀವು ಆ ಮೊಮೆಂಟಮ್ RPM ಅಲ್ಲಿ ಇದ್ದರೆ then the vehicle carries forward, otherwise does a decent job. High speeds ಅಲ್ಲಿ as per legal limits in one of the expressway it was around 120 at 6 gear, not even 1 millimeter or 1 centimeter or 1 inch of shake in the vehicle, or there is no noise inside the cabin. ಪ್ಯಾಸೆಂಜರ್ಸ್ ಕೂತ್ಕೊಂಡವ್ರಿಗೆ ತುಂಬ ಸೇಫ್ ಅನಿಸುತ್ತೆ. ಆಮೇಲೆ ಒಳಗಡೆ ಇರೋರಿಗೆ ಗೊತ್ತಾಗೋದು ಇಲ್ಲ ಆ ಸ್ಪೀಡಲ್ಲಿ ಹೋಗ್ತಾ ಇದೆ ವೆಹಿಕಲ್ಲು ಅಂತ, ಅಷ್ಟು ಚೆನ್ನಾಗಿದೆ ಸ್ಟೆಬಿಲಿಟಿ ಇದ್ರದ್ದು. ಇಫ್ ದ ರೋಡ್ ಇಸ್ ವೆರಿ ಸೇಫ್ ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಅಹೆಡ್, ಎದುರುಗಡೆ ಏನೂ ಕಾಣಿಸ್ತಿಲ್ಲ ಅಂದರೆ, ಇಫ್ ಯು ಗೆಟ್ ಅ ಕಾರ್ನರ್, a good stretch of a corner, right corner or left corner, a decent corner with a small angular corner, then ಅದೇ ಸ್ಪೀಡಲ್ಲಿ ವೆಹಿಕಲ್ನ ಕಟ್ ಮಾಡ್ಬೋದು. ಗೇರ್ ಡೌನ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಸ್ಟೆಬಿಲಿಟಿ ಕಾಪಾಡ್ಕೊಳ್ಳುತ್ತೆ ಇದು. I think overall very good engine. Fuel efficiency, it comes in the very mediocre range ಅಲ್ಲಿ ಬರುತ್ತೆ, not a great fuel efficiency, but yeah, highway ನಲ್ಲಿ economy driving ಅಲ್ಲಿ if you don't rip off your engine or if you don't cross 120 and don't do frequent gear change and consistently drive in a very smooth and good way, 15.5 ನಾನೇ ಬರ್ಸಿದ್ದೀನಿ ವೆಹಿಕಲಲ್ಲಿ. ಸಿಟಿನಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ 9 ಆರ್ ಬಿಟ್ವೀನ್ 9 to 10. ಈ ವೆಹಿಕಲ್ನ ಓನ್ ಮಾಡಿ ನೀವು ಕಂಪೇರ್ ಮಾಡ್ತೀರಾ ಅಂತಂದರೆ ಅರ್ಬನ್ ವರ್ಸಸ್ ಹೈವೇ ಡ್ರೈವಿಂಗಲ್ಲಿ, ಹೈವೇನಲ್ಲಿ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ನಾನು. RPM ಫೀಡ್ ಕೊಟ್ಟು ಆ ಟರ್ಬೋ ಓಪನ್ ಆಗಿ ಒಂದು ಸ್ಪೀಡಲ್ಲಿ ಇಟ್ ಕಂಟಿನ್ಯೂಸ್ ಟು ಗೋ ಅಂದರೆ there is no other thing that is required by the driver to be done. ಸ್ಟೇರಿಂಗ್ ಮ್ಯಾನುವರ್ ಬಿಟ್ಟರೆ ಇಟ್ ವಿಲ್ ಟೇಕ್ ಯು ಆರಾಮ್ಸಾಗೆ ಹೋಗ್ತಾನೇ ಇರ್ಬೋದು, ಏನು ಇಶ್ಯೂಸೇ ಇಲ್ಲ. ಸಿಟಿನಲ್ಲಿ ಫ್ರೀಕ್ವೆಂಟಾಗಿ ಇಟ್ ಆಸ್ಕ್ಸ್ ಫಾರ್ ಗೇರ್ ಚೇಂಜ್ ಇಫ್ ಯು ಹ್ಯಾವ್ ಬಂಪರ್ ಟು ಬಂಪರ್ ಟ್ರಾಫಿಕ್. ಸೊ ನೀವು ಸೆಕೆಂಡ್ ಗೇರ್ ಅಥವಾ ಥರ್ಡ್ ಗೇರಲ್ಲಿ ಲೋವರ್ ಸ್ಪೀಡಲ್ಲಿ ಯು ಕೆನಾಟ್ ಕಂಟಿನ್ಯೂ ಫಾರ್ ಅ ಲಾಂಗ್ ಟೈಮ್. ಆ ಗೇರ್ ಚೇಂಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆಫ್ ದ RPM ಆ್ಯಂಡ್ ದ ಟರ್ಬೋ ವೆನ್ ಇಟ್ ಓಪನ್ಸ್ ಆ್ಯಂಡ್ ವಾಟ್ ಟೈಮ್ ಇಟ್ ಓಪನ್ಸ್ ಎಕ್ಸೆಟ್ರಾ. ಸೊ ಬಿಟ್ವೀನ್ ಸಿಟಿ ಐ ವುಡ್ ಸೇ ಆಟೋಮೆಟಿಕ್ ಓಡಿಸಿ ಅಭ್ಯಾಸ ಇರೋರಿಗೆ ಇದಕ್ಕೆ ಮ್ಯಾನ್ಯುಯಲಿಗೆ ಸ್ವಿಚ್ ಆಗೋದು ಇಸ್ ಲಿಟಲ್ ಡಿಫಿಕಲ್ಟ್. ಸೊ ಸಿಟಿನಲ್ಲಿ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ಬೋದು ಬಿಕಾಸ್ ಇಟ್ ಆಸ್ಕ್ ಫಾರ್ ಫ್ರೀಕ್ವೆಂಟ್ ಗೇರ್ ಚೇಂಜಿಂಗ್, ಬಟ್ ಹೈವೇನಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್, ನೋ ಡೌಟ್ ಅಬೌಟ್ ಇಟ್. ಓವರ್ ಆಲ್ ಎಸ್, ಇಟ್ಸ್ ಅ ವೆರಿ ಗುಡ್ ವೆಹಿಕಲ್. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದಿಸ್ 1.4 ಪೆಟ್ರೋಲ್ ಟರ್ಬೋ ಇಂಜಿನ್.